ಇಂದು ವರ್ಷದ ಮೊದಲ ಚಂದ್ರಗ್ರಹಣ ಇರುವಂತದ್ದು. ಆ ನಿಟ್ಟಿನಲ್ಲಿ ರಾಜ್ಯದ ಪ್ರಮುಖ ದೇವಾಲಯಗಳು ಈಗಾಗಲೇ ಬಂದ್ ಆಗಿದೆ. ಅದೇ ನಿಟ್ಟಿನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ನಿಮಿಷಾಂಬ ದೇಗುಲವು ಕೂಡ ಇದೀಗ ಬಂದ್ ಆಗಿದೆ. ದೃಶ್ಯಗಳಲ್ಲೂ ಕೂಡ ನೋಡಬಹುದು, ಬೆಳಗಿನಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಈ ಒಂದು ದೇಗುಲದಲ್ಲಿ ಮಾಡಲಾಗಿತ್ತು. ಅಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಬಹಳಷ್ಟು ವಿಶೇಷವಾಗಿ ಪೂಜೆಯನ್ನ ಈ ಒಂದು ದೇಗುಲದಲ್ಲಿ ಸಲ್ಲಿಸಲಾಗ್ತದೆ. ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಬಹಳಷ್ಟು ಭಕ್ತಾದಿಗಳು ಈ ಒಂದು ದೇಗುಲಕ್ಕೆ ಬರುವಂತದ್ದು. ಆದ್ರೆ ಇವತ್ತು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ದೇಗುಲವನ್ನ 12:30ಕ್ಕೆ ಬಂದ್ ಮಾಡಿರುವಂತದ್ದು. ಅಂದ್ರೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಈಗಾಗಲೇ ಭಕ್ತಾದಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ನೋಟಿಸ್ ಬೋರ್ಡ್ ನಲ್ಲೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ಲಾಗಿತ್ತು. ಇದೀಗ ಬಂದಂತಹ ಭಕ್ತರು ಬಾಗಿಲಲ್ಲೇ ನಿಂತು ಅದೇನು ದೇವರಿಗೆ ಒಂದು ನಮಿಸುವಂತ ಕೆಲಸವೂ ಕೂಡ ಆಗ್ತಾ ಇರುವಂತದ್ದು. ಹೊರಗಡೆ ನಿಂತು ಕರ್ಪೂರ ಮತ್ತು ಗಂಧದ ಕಡ್ಡಿ ಮೂಲಕ ಏನು ಪೂಜೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಅಂದ್ರೆ ಏನು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸಂಜೆ 6:22ರಿಂದ 6:47ರವರೆಗೆ ಅದು ಗೋಚರ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ನಿಮಿಷಾಂಬ ದೇಗುಲದ ಅರ್ಚಕರಿಂದ ದೇವಸ್ಥಾನದ ಒಳಭಾಗದಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನು ಮಾಡಲಾಗ್ತದೆ. ಕಾವೇರಿ ನದಿಯ ನೀರಿನಿಂದ ಜಲಾಭಿಷೇಕವನ್ನು ಕೂಡ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಅರ್ಚಕರು ಜಪ ತಪವನ್ನ ಮಾಡಲಿದ್ದಾರೆ. ಆದ್ರೆ ಭಕ್ತರ ಒಂದು ಪ್ರವೇಶಕ್ಕೆ ಮಾತ್ರ ನಿರ್ಬಂಧವನ್ನ ವಿಧಿಸಲಾಗಿರುವಂಥದ್ದು. ಇದೀಗ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಂತಹ ಭಕ್ತಾದಿಗಳು ಇದೀಗ ಹೊರಗೆ ನಿಂತು ದೇವರಿಗೆ ನಮಿಸಿ ಹೋಗುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಕೈಂಕರ್ಯವನ್ನ ಇಲ್ಲಿನ ಅರ್ಚಕರು ಮಾಡಿದ್ರು. ಹಲವಾರು ಅಭಿಷೇಕಗಳು ಕೂಡ ಆಗಿತ್ತು. ವಿಶೇಷ ಪೂಜಾ ಕೈಂಕರ್ಯವನ್ನು ಮಾಡಲಾಗಿತ್ತು. ಮಧ್ಯಾಹ್ನ 12:30ರವರೆಗೆ ಭಕ್ತರ ದರ್ಶನಕ್ಕೂ ಕೂಡ ಅವಕಾಶವನ್ನ ಮಾಡಲಾಗಿತ್ತು. ಆದ್ರೆ ಇದೀಗ 12:30ರಿಂದ ಸಂಜೆ ರಾತ್ರಿ 7:30ರವರೆಗೂ ಕೂಡ ದೇಗುಲ ಬಂದ್ ಆಗಲಿದೆ. ಆ ಸಂದರ್ಭದಲ್ಲಿ ಅರ್ಚಕರನ್ನ ಹೊರತುಪಡಿಸಿ ಒಳಭಾಗದಲ್ಲಿ ಇನ್ಯಾರೂ ಕೂಡ ಇರಲ್ಲ. ಅಲ್ಲಿ ವಿಶೇಷ ಪೂಜಾ ಕೈಂಕರ್ಯವೂ ಕೂಡ ನಡೆಯುವಂಥದ್ದು. 7:30ರ ಬಳಿಕ ಅಂದ್ರೆ ಏನು ಗ್ರಹಣ ಮೋಕ್ಷದ ಬಳಿಕ, ಚಂದ್ರಗ್ರಹಣದ ಮೋಕ್ಷದ ಬಳಿಕ ಸುದ್ದಿ ಕಾರ್ಯವನ್ನ ದೇಗುಲದ ಅರ್ಚಕರು ಮಾಡ್ತಾರೆ. ಸುದ್ದಿ ಕಾರ್ಯವನ್ನ ಮಾಡಿ ಬಳಿಕ ಪೂಜೆಯನ್ನ ಸಲ್ಲಿಸಿ 7:30ರಿಂದ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಕಲ್ಪಿಸುವಂಥದ್ದು. ರಾತ್ರಿ 9 ಗಂಟೆವರೆಗೂ ಕೂಡ ಭಕ್ತರ ದರ್ಶನಕ್ಕೆ ರಾತ್ರಿ 7:30ರಿಂದ ರಾತ್ರಿ 9 ಗಂಟೆವರೆಗೆ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ. ಅಲ್ಲಿವರೆಗೂ ಕೂಡ ಇದೀಗ ದೇಗುಲ ಬಂದ್ ಆಗ್ಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ.